ಫಿಡೆಲಿಟಸ್ ಸೆಂಪಿಟರ್ನಲ್ ಇಂಡಸ್ಟ್ರೀಸ್ FSI ಆಗ್ರೋ ವತಿಯಿಂದ ಕರ್ನಾಟಕ ಅಂದರೆ ದಕ್ಷಿಣ ಭಾರತದ ಪ್ರತಿಯೊಬ್ಬ ರೈತ ಸಮಾಜಕ್ಕೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಲ್ಲಿ ನಾವು ಇವತ್ತು ಪುರಿಗಾಲಿ ಗ್ರಾಮದ ಹತ್ತಿರ ಇರೋಂಥ ಉಲ್ಲಂಬಳ್ಳಿ ವಿಲೇಜಲ್ಲಿದ್ದೀವಿ. ಇಲ್ಲಿ ನಮ್ಮ ಪುರಿಗಾಲಿ ಏರಿಯಾಗೆ ಸೇರಿರೋಂಥ ಡಿಸ್ಟ್ರಿಬ್ಯೂಟರು ಮಲ್ಲಪ್ಪ ಅವರಿದ್ದಾರೆ. ಮಲ್ಲಪ್ಪ ಅವರೇ ನಮಸ್ಕಾರ. ಉಲ್ಲಂಬಳ್ಳಿ ಗ್ರಾಮದ ರೈತ ಲಾಲಿಮುತ್ತು ಅಂತಕ್ಕಂಥವರು, ಅವರು ನಮ್ಮ ಜೊತೆ ಇದ್ದಾರೆ. ಲಾಲಿಮುತ್ತು ಅವರೇ ನಮಸ್ಕಾರ. FSI ಆಯುರ್ವೇದಿಕ್ ಪ್ರಾಡಕ್ಟ್ಸ್ನ ವರ್ಲ್ಡ್ಸ್ ನಂಬರ್ 1 ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಅಂತ ನಾವು ಏನೇ ಕೇಳ್ತೀವಿ ಅಂದರೆ, ಇದುವರೆಗೂ ಎಲ್ಲರೂ ಆರ್ಗ್ಯಾನಿಕ್ ಕೇಳಿದ್ದೀರಾ ಅಥವಾ ಕೆಮಿಕಲ್ ಕೇಳಿದ್ದೀರಾ. ಇದು ಆಯುರ್ವೇದಿಕ್ ಅಂದರೆ ಗಿಡಮೂಲಿಕೆಗಳ ಗಿಡಮೂಲಿಕೆಗಳಿಂದ ತಯಾರು ಮಾಡಿರೋಂಥ ಔಷಧಿಗಳನ್ನ ಇಲ್ಲಿ ಸ್ಪ್ರೇ ಮಾಡಿಸಿದ್ದೀವಿ. ಇದಕ್ಕೆ ಮುಂಚೆ ಅವರು ಹುಳದ ಔಷಧಿ ಡೆಲಿಗೇಟು, ಆಮೇಲೆ ಈ ಥರ ಈ ಸ್ಕೋರು, ಈ ಥರ ಫಂಗಿಸೈಡ್ಸ್, ಕೆಮಿಕಲ್ ಫಂಗಿಸೈಡ್ಸ್ ಯೂಸ್ ಮಾಡಿದರು. ಅದನ್ನು ಅವ್ರ ಬಾಯಲ್ಲೇ ಕೇಳಿ. ಇಲ್ಲಿ ರೆಡ್ ಮೈಟ್ಸು ಮತ್ತು ಥ್ರಿಪ್ಸು, ಜೆಸಿಡ್ಸು ಇವೆಲ್ಲ ಹಂಗೆ ಉಳ್ಕೊಂಡಿತ್ತು, ಸತ್ತಿರಲಿಲ್ಲ. ಈಗ ಸ್ಪ್ರೇ ಮಾಡಿ ಒಂದು ಆಲ್ಮೋಸ್ಟ್ 1 hour ಕೂಡ ಆಗಿಲ್ಲ. ಅರ್ಧ ಇಲ್ಲಿ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ, ಈ ಏರಿಯಾ ಇದಿಷ್ಟು ಸ್ಪ್ರೇ ಮಾಡಿರೋದು. ಆ ಕಡೆ ಮುಂದೆ ಆ ಪಾತಿ ಇನ್ನೂ ಸ್ಪ್ರೇ ಆಗಬೇಕಾಗಿದೆ, ಅದಿನ್ನೂ ಸ್ಪ್ರೇ ಆಗಿಲ್ಲ. ಸ್ಪ್ರೇ ಆಗಿರೋಂಥ ಏರಿಯಾ ಎಷ್ಟಿದೆ, ಇದಿಷ್ಟು ಆಲ್ಮೋಸ್ಟ್ 3/4 ಎಕರೆ ಬರುತ್ತೆ. 3/4 ಎಕರೆಯಲ್ಲಿ ವಿತಿನ್ 1 hour ಎಲ್ಲ ಸಾಯೋಕ್ಕೆ ಸ್ಟಾರ್ಟ್ ಆಗಿದೆ. ಮೈಟ್ಸ್ ಆಗ್ಬೋದು, ಥ್ರಿಪ್ಸು, ಜೆಸಿಡ್ಸು, ಆಫಿಡ್ಸು, ಕೆಲವೊಂದಷ್ಟು ಹಾಪರ್ಸ್ ಕೂಡ ಇತ್ತು, ಅದನ್ನು ದೂರ ಹೋಗಿದೆ ಆಲ್ರೆಡಿ. ಮತ್ತು ಲೀಫ್ ಮಿನರ್ಸ್ ಇತ್ತು. ಲೀಫ್ ಮಿನರ್ಸು ಆಲ್ರೆಡಿ ಅದರದ್ದು ಬಿಳಿ ಮನೆ ಏನಿರುತ್ತೆ, ರಂಗೋಲಿ ಏನಿರುತ್ತೆ, ಅದು ಆಲ್ರೆಡಿ ಅದ್ರ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದು ಸಂಕ್ಷಿಪ್ತವಾಗಿ ನಾನು ಕೊಡ್ತಿರೋಂಥ ಮಾಹಿತಿ. ಈಗ ಪ್ರಥಮವಾಗಿ ಉಲ್ಲಂಬಳ್ಳಿ ರೈತರಾಗಿರೋಂಥ ಲಾಲಿಮುತ್ತು ಅವ್ರ ಬಾಯಲ್ಲಿ ಅವ್ರ ಅನುಭವನ ಕೇಳ್ಕೊಳ್ಳೋಣ. ಲಾಲಿಮುತ್ತು ಅವರೇ, ಇವಾಗ FSI ಆಗ್ರೋ ಪ್ರಾಡಕ್ಟ್ದು ಪೆಸ್ಟಿಸೈಡ್ ಮತ್ತು ಫಂಗಿಸೈಡ್ ಎರಡೂ ಸೇರಿಸಿ 1.5 ಎಕರೆಯಲ್ಲಿ 150 ಗ್ರಾಮ್ನ ತೊಗೊಂಡು ಅದರಲ್ಲಿ ಅರ್ಧ ಅಂದರೆ 75 ಗ್ರಾಮು ಸ್ಪ್ರೇ ಮಾಡಿದ್ದೀರಾ. ಅಂದರೆ ಅದರಲ್ಲಿ ಅರ್ಧ ಸ್ಪ್ರೇ ಮಾಡಿದ್ದೀರಾ, ಇನ್ನು ಅರ್ಧ ಭಾಗಕ್ಕೆ ಇನ್ನೂ ಸ್ಪ್ರೇ ಮಾಡಬೇಕು. ನೆಕ್ಸ್ಟು 1.5 ಎಕರೆ ಪೂರ್ತಿ 75 ಗ್ರಾಮ್ ಔಷಧಿನ ಡ್ರೆಂಚ್ ಮಾಡಬೇಕು. ಇವಾಗ ಒಂದು 3/4 ಎಕರೆ ಅಷ್ಟು ಬರೀ ಸ್ಪ್ರೇ ಮಾಡಿದ್ದೀರಾ. ಇವಾಗ ನಿಮ್ಗೆ ಏನು ಬದಲಾವಣೆ ಕಾಣ್ತಾ ಇದೆ? ಒಂಚೂರು ಜೋರಾಗಿ ಹೇಳಿ. ಇದೇ ಔಷಧಿ ಬೀನಿಸ್ ಕೊಡ್ತಿದ್ರಿ? ಚೆನ್ನಾಗಿ ಬಂದಿತ್ತಲ್ವಾ ಬೀನ್ಸು? ಈಗ ನೀವು ಬೇಜಾರಾಗಬಾರ್ದು. ನೀವು ಮಾಡ್ಕೊಂಡಿರೋ ತಪ್ಪನ್ನ ನೀವು ಒಪ್ಕೊಳ್ಳೋದ್ರಿಂದ ನೀವೇನು ಸಣ್ಣವ್ರಾಗಲ್ಲ. ಬೀನ್ಸ್ಗೆ ನೀವು 1.5 ಎಕರೆನೇ ಹಾಕಿದ್ದು, ಅರ್ಧ ಎಕರೆಗೆ ನೀವು ತಗೊಂಡು ಹೊಡೆದಿದ್ದು. ಅರ್ಧ ಎಕರೆ 3/4 ಎಕರೆ ಹೊಡೆದಿದ್ದು, ಇನ್ನು 3/4 ಎಕರೆ ಹೊಡೆದಿರಲಿಲ್ಲ. ಆ 3/4 ಎಕರೆ ಹೊಡೆದಿರೋದು ಏನು, ಅರ್ಧ ಎಕರೆಗೆ ಹೇಳಿರೋಂಥ ಡೋಸೇಜ್ನ 3/4 ಎಕರೆ ಹೊಡೆದ್ಬಿಟ್ಟಿದ್ರಿ. ಆದ್ರೂ ನಿಮಗೆ 3/4 ಎಕರೆಯಲ್ಲಿ ಕ್ಲಿಯರ್ ರಿಸಲ್ಟ್ ಬಂದಿತ್ತು. ಇನ್ನು 3/4 ಎಕರೆಗೆ ನೀವು ನೆಗ್ಲೆಕ್ಟ್ ಮಾಡ್ಬಿಟ್ಟು ತಗೊಂಡೆ ಹೊಡೆದಿರಲಿಲ್ಲ. ಬಿನಸ್ ಬಳ್ಳಿಲಿ ನೆಗ್ಲೆಕ್ಟ್ ಮಾಡೋದ್ರಿಂದ ಏನು ಕಳ್ಕೊಂಡೆ ಅನ್ನೋದು ನಿಮಗೆ ಅರಿವು ಬಂತಲ್ವಾ? ಹೌದು, ಅದು ನಿಮಗೆ ತಲೆಗೆ ಬಂತಲ್ವಾ? ಈಗ ನಿಮಗೆ ನೀವು ಮಾಡ್ಕೊಂಡಿರೋದು ಇನ್ನೊಂದ್ಸಲಿ ರಿಪೀಟ್ ಆಗಬಾರ್ದು ಅಂತೇಳಿ ಟೊಮೆಟೊಗೆ ಕಂಪ್ಲೀಟ್ 1.5 ಎಕರೆಗೆ ಒಂದೇ ಸಲ ಟ್ರೀಟ್ಮೆಂಟ್ ಮಾಡೋಕ್ಕೆ ಸ್ಪ್ರೇ ಮಾಡಿರಲಿಲ್ಲ. ಆ ಡೆಲಿಗೇಟು ಮತ್ತು ಸ್ಪ್ರೇ ಮಾಡಿದ್ಮೇಲೂ ನಿಮ್ಮಲ್ಲಿ ಜೆಸಿಡ್ಸು ಮತ್ತು ರೆಡ್ ಮೈಟ್ಸು, ಕೆಲವೊಂದಷ್ಟು ಥ್ರಿಪ್ಸು ಇದಿಷ್ಟು ಉಳ್ಕೊಂಡಿತ್ತು. ಅಂದರೆ ಡೆಲಿಗೇಟ್ ಬಂದು ಇನ್ಸೆಕ್ಟಿಸೈಡ್, ಡೆಲಿಗೇಟ್ ಬಂದು ನೀವು ಇನ್ನೂ ಕೆಲಸ ಮಾಡ್ತಾ ಇದ್ದೀರಾ, ಇನ್ನೂ ತೀರಿಲ್ಲ, ಆಗಲೇ ಸಾಯ್ತಾ ಇದೆ. ಡೆಲಿಗೇಟು ತುಂಬ ಕಾಸ್ಟ್ಲಿ ಕೆಮಿಕಲ್, ಹೌದಾ? ಕಾಸ್ಟ್ಲಿ ಕೆಮಿಕಲ್ ಸ್ಪ್ರೇ ಮಾಡಿದ ಮೇಲೂ ಸತ್ತಿಲ್ಲ. ಈಗ ಸಸ್ತಾ ಆಯುರ್ವೇದಿಕ್ ಔಷಧಿ ತಗೊಂಡು ಸ್ಪ್ರೇ ಮಾಡಿ ನೀವು ಇನ್ನೂ ತೀರಿಸಿಲ್ಲ, ತಿಂಡಿ ಮಾಡ್ಕೊಂಡು ಬರೋಕೆ ಹೋಗಿ ಬಂದ್ರಿ, ಈಗಲೇ ಆಲ್ರೆಡಿ ಸಾಯಕ್ಕೆ ಸ್ಟಾರ್ಟ್ ಆಗಿದೆ, ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಇದು. ಸೊ ಇದು ಆಯುರ್ವೇದಿಕ್ನ ಒಂದು ಅದ್ಭುತ. ಈಗ ನಿಮಗೆ ನಾನು ಕಲಿಸ್ಕೊಟ್ಟೆ ಔಷಧಿನ, ನನ್ನ ಕೈಯಾರ ಕಲಿಸ್ಕೊಟ್ಟೆ, ನನ್ನ ಕೈ ಇನ್ನೂ ಉರಿತಾ ಇದೆ, ಹೌದಲ್ವಾ? ಕೈ ಉರಿಬೋದು, ಬಟ್ ಕೈಗೇನೂ ಆಗಲ್ಲ, ಬಾಯಿಗೋದ್ರೂ ಏನೂ ಆಗಲ್ಲ, ಆ ಥರದ ಔಷಧಿ. ಇದು ಫುಡ್ ಒಂಥರ. ಸೊ ಇದು FSI ಅಪ್ರೂವ್ ಆಗಿದೆ, WHO ಅಪ್ರೂವ್ ಆಗಿದೆ, ವಿಶ್ವಸಂಸ್ಥೆಯಿಂದ ಅಪ್ರೂವ್ ಆಗಿದೆ. ಈ ಥರದ ಔಷಧಿ ಎಲ್ಲೂ ಇಲ್ಲ. ಎಲ್ಲರೂ ಈಕೋ ಸರ್ಟಿಫಿಕೇಶನ್ ಮಾಡಿದೀವಿ, ಅದು ಇದು ಅಂತ ಹೇಳ್ತಾರೆ. ವಿಶ್ವಸಂಸ್ಥೆಯಿಂದ ಮಾನ್ಯತೆ ಪಡೆದಿರೋಂಥ ಯಾವುದೇ ಕಂಪ್ನಿ ಇಲ್ಲ, ಇದೊಂದೇ. ನೀವು ಬೀನ್ಸ್ ಕೊಡ್ತಿದ್ರಲ್ಲ, ಇದೆ 1 ನಿಮಿಷ, ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಬೀನ್ಸ್ಗೆ ನೀವು 3/4 ಎಕರೆ ಹೊಡೆದಿದ್ರಿ. ಒಂದ್ಸಲಿ ನೀವು ಔಷಧಿ ಹೊಡೆದ್ಮೇಲೆ ಎಷ್ಟು ದಿನ ನೀವು ಇನ್ನು ಯಾವುದು ಔಷಧಿ ಹೊಡಿದೇ ಇದ್ರು ನಿಮಗೆ ಮತ್ತೆ ಇನ್ಸೆಕ್ಟ್ ಅಟ್ಯಾಕ್ ಆಗಿರಲಿಲ್ಲ? ಸತ್ತೋದು, ಬಳ್ಳಿ ಎಲ್ಲ ಹೊಂಟೋಯ್ತು, ತರ್ಗಮಾರ್ ಬಂದು ಬೀನ್ಸ್ ಎಲ್ಲ ಹೊಂಟೋಯ್ತು. 3/4 ಎಕರೆ ಹೊಡೆದಿದ್ದು 3/4 ಎಕರೆ ಎಷ್ಟು ದಿನ ಇತ್ತು ಆ ಥರ? ಅಂದ್ರೆ ಅದು ಒಣಗೋದ್ಮೇಲೆ 15-20 ದಿನ, ಅದಕ್ಕೆ ಮುಂಚೆ ಒಂದು 20 ದಿನದ ಮುಂಚೆ ಸ್ಪ್ರೇ, 10 ದಿನದ ಮುಂಚೆ ಸ್ಪ್ರೇ ಮಾಡಿದ್ದು. ಅಲ್ಲಿಗೆ ಆಲ್ಮೋಸ್ಟ್ 1 month ನಿಮಗೆ ರಿಸಲ್ಟ್ ಇತ್ತು. ಒಂದ್ಸಲಿ ಸ್ಪ್ರೇ ಮತ್ತೆ ಡ್ರೆಂಚ್ ಮಾಡಿದ್ದು 25 ದಿನ ಕನ್ಫರ್ಮ್ ಇತ್ತು ರಿಸಲ್ಟು. ಸೊ ಇದು FSI ಆಗ್ರೋ ಪ್ರಾಡಕ್ಟ್ನ ಆಯುರ್ವೇದಿಕ್ ಪೆಸ್ಟಿಸೈಡ್, ಆಯುರ್ವೇದಿಕ್ ಫಂಗಿಸೈಡ್ದು ಒಂದು ಅದ್ಭುತ. ಸೊ ನೆಕ್ಸ್ಟು ನಿಮಗೆ ಬೂಸ್ಟರ್ ಅಂತೇಳಿ ಬರುತ್ತೆ, FSI ಆರ್ಗ್ಯಾನಿಕ್ ಬೂಸ್ಟರ್ ಅಂತ. ಅದು 5 ಲೀಟರ್ಸ್ ಕ್ಯಾನ್ ಬರುತ್ತೆ. ಅದನ್ನು ನೀವು ಡ್ರೆಂಚ್ ಮಾಡಬೇಕು, ಒಂದೊಂದು ಬುಡಕ್ಕೂ ಡ್ರೆಂಚ್ ಮಾಡಬೇಕು. ಅದು ಡ್ರೆಂಚ್ ಮಾಡಿದ್ರೆ ಇನ್ನು ಯಾವುದೇ ಕೆಮಿಕಲ್ ಗೊಬ್ಬರ ಕೊಡೋದು ಬೇಕಾಗಿಲ್ಲ. ಪೊಟ್ಯಾಶ್ ಆಗ್ಬೋದು,
DAP ಆಗ್ಬೋದು, ಯೂರಿಯಾ ಆಗ್ಬೋದು, ಅಥವಾ ಕಾಂಪ್ಲೆಕ್ಸ್ ಆಗ್ಬೋದು, ಬೇರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆದರೂ ಆಗ್ಬೋದು, ಏನೂ ಕೊಡೋದು ಬೇಕಾಗಿಲ್ಲ. ಇವಾಗ ಕಾನ್ಫಿಡೆನ್ಸ್ ಬಂತಲ್ವ ನಿಮಗೆ? ಇದೇ ಕಾನ್ಫಿಡೆನ್ಸು ಮುಂದುವರಿಲಿ. ಇನ್ನು ಗೊಬ್ಬರ ಹಾಕಬೇಡಿ, ಮನಸ್ಸಿಗೆ ಸಂಕಲ್ಪ ತಗೊಳ್ಳಿ, ಯಾವುದೇ ಕಾರಣಕ್ಕೂ ಗೊಬ್ಬರ ಹಾಕಲ್ಲ ನಾನು ಅಂತ. ಗೊಬ್ಬರ ಹಾಕೊಂಡಿಲ್ಲ ನಾನು, ಗೊಬ್ಬರನ ನಾವು ಬೆಟ್ಟು ಬಿಟ್ಟಿಲ್ಲ. ಈಗ ಅದು ಒಂದೇ ಒಂದು ಗೊಬ್ಬರ ಕೊಟ್ಟಿರೋದು 5 ಮೂಟ ಗುಣ ಹೊಡೆದು ಕೊಟ್ಟಿರೋದು. ಇನ್ನು ನೆಕ್ಸ್ಟ್ ಅದು ಕೊಡಬೇಡಿ, ಗೊಬ್ಬರ ಹಾಕಿಲ್ಲ ನಾನು. ಇನ್ನು ನೆಕ್ಸ್ಟ್ ಅದು ಕೊಡಬೇಡಿ. 1 ವಾರಕ್ಕೆ ಪ್ಲಾಟ್ 5 ಮೂಟ ಗೊಬ್ಬರ ಹಾಕಿರೋದು. ಇನ್ನು ನೆಟ್ ಟೈಮಿಂದ ಇಲ್ಲಿ ತನಕ ಇನ್ನು ಮೇಲೆ ಅದು ಬೇಡ, ಬರೀ ಆರ್ಗ್ಯಾನಿಕ್ ಬೂಸ್ಟರ್ ಮಾತ್ರ ಬಳಸಿ. ನಿಮ್ಗೆ ಅದ್ರದ್ದು ಅದ್ಭುತ ನಿಮ್ಗೆ ಇಲ್ಲೇ ತಿಳಿಯುತ್ತೆ. ನೀವು ಎಲ್ಲ ಹೇಳ್ತಾರೆ ಮಲ್ಲಪ್ಪ ಅವರೇ, ಈ ಹಿಂದೆ ನೀವು ಮಾಡ್ತಿರ್ತಕ್ಕಂಥ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಆಗ್ಬೋದು, ಈಗ ನೀವು ರೆಫರ್ ಮಾಡ್ತಿರೋಂಥ ಆಯುರ್ವೇದಿಕ್ ಪೆಸ್ಟಿಸೈಡ್ ಫಂಗಿಸೈಡ್ಗಾಗ್ಬೋದು, ಇವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿದೆ ಅನ್ಕೋತೀನಿ. ಆಯುರ್ವೇದಿಕ್ ಔಷಧಿನಲ್ಲಿ ಮೊದಲನೇ ಆಯುರ್ವೇದಿಕ ಆವಿಷ್ಕಾರದ ವ್ಯಕ್ತಿ ಅಂದರೆ ಲಾಲು ಮುತ್ತನ್. ಕರೆಕ್ಟ್. ಯಾಕಂದರೆ ಅವನು ಕಳೆದ ಬಾರಿ ಬೀನ್ಸ್ ಹಾಕಿದ್ದಾಗ ಅವ್ನಿಗೊಂದು ರಂಗೋಲಿ ಅಟ್ಯಾಕ್ ಆಯಿತು, ಅವ್ನ ಗಿಡ ಏನಕ್ಕೂ ಇರಲಿಲ್ಲ. ನಾವು ಒಂದು ಸ್ಯಾಂಪಲ್ ಡೋಸನ್ನು ಕೊಟ್ಟು ಅದನ್ನು ಅಪ್ಲೈ ಮಾಡಿಸ್ತೀವಿ, ಒಂದು ಲೈನ್ಗೆ ಅಪ್ಲೈ ಮಾಡಿಸ್ತೀವಿ. ಅಲ್ಲಿಂದ ಈಚೆಗೆ ಅವನು ನಾವು ಹೇಳಿ ಪ್ರಾಡಕ್ಟ್ಸ್ನ ಉಪಯೋಗಿಸ್ತಾ ಇದ್ದಾನೆ. ಅದ್ದೂರಿ ಕಳೆದ ಬಾರಿ ಅದ್ದೂರಿ ಬೆಳೆ ಬೀನ್ಸ್ನ ಕೂಯ್ತಿದ್ದಾನೆ, 100 ರೂಪಾಯಿ ರೇಟ್ಗೆ ಮಾರಾಟ ಮಾಡಿದ್ದಾನೆ. ಕಳೆದ ಬಾರಿ ಮತ್ತು ಈ ಬಾರಿ ಬೀನ್ಸ್ ಬೆಳೆದು ಅರ್ಧಂಬರ್ಧಕ್ಕೆ ಉಪಯೋಗಿಸಿ ಲಾಸೂ ಆಗಿದ್ದಾನೆ. ಮತ್ತು ಈ ಬಾರಿ ಯಾವುದೇ ಆದಂಥ ರಾಸಾಯನಿಕ ವಿಷಮುಕ್ತ ಗೊಬ್ಬರಗಳನ್ನ ಹಾಕದೆ ನಾವು ಕೊಡ್ತಕ್ಕಂಥ FSAಗಳನ್ನ ಬಳಸಿ ಇವತ್ತು ಅತ್ಯುತ್ತಮವಾದಂಥ ಉತ್ತಮವಾದ ಬೆಳೆನೇ ಬೆಳೆದಿದ್ದಾನೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಲ್ಲಿ ಬೆಳೆದಿರ್ತಕ್ಕಂಥ ಬೆಳೆನೇ ಸಾಕ್ಷಿ. ಕರೆಕ್ಟ್. ಇದನ್ನು ಹಲವಾರು ರೈತರಿಗೆ ಇವತ್ತು ಅವನ ಕಡೆಯಿಂದ ಇಬ್ಬರಿಗೆ ಒಂದು ನಮ್ಮ FSA ಕಂಪ್ನಿ ಪ್ರಾಡಕ್ಟ್ಸ್ನ ಫ್ರೀ ಕೊಟ್ಟಿದ್ದೀವಿ, ಡೆಮೋ ಕೊಟ್ಟಿದ್ದೀವಿ. ಅವ್ರಿಗೆ ಇದನ್ನು ಉಪಯೋಗಿಸಿ ಇದರಿಂದ ಒಳ್ಳೆ ಉಪಯೋಗ ಬಂತು ಅಂತಂದರೆ ನೀವು ನೆಕ್ಸ್ಟ್ ನಮ್ಮ ಕಂಪನಿಯ ಒಂದು ಔಷಧಿಗಳನ್ನ ಪ್ರಾಡಕ್ಟ್ಸ್ಗಳನ್ನ ಉಪಯೋಗ ಮಾಡಿ, ಬಿಡಲಿಲ್ಲ ಅಂದರೆ ಬಿಟ್ಬಿಡಿ ಅಂತಕ್ಕಂಥ ಮಾತನ್ನ ಅವ್ರಿಗೂ ಹೇಳಿ. ಈಗ ಒಂದು ನಿಮ್ಮ ಮುಖಾಂತರ ನಿಮ್ಮೆಲ್ಲರಿಗೆ ಇವಾಗ ನೀವು ಔಷಧಿ ಸ್ಪ್ರೇ ಮಾಡಿಸಿ ಅವ್ರು ಮಾಡಿ ಅನುಭವಿಸಿದ್ದಾರೆ, ಇವರೆಲ್ಲರ ಮುಖಾಂತರ ನಾನು ಇನ್ನೊಂದು ಸ್ಪಷ್ಟನೆ ಕೊಡೋಕೆ ಇಷ್ಟಪಡ್ತೀನಿ. ಇನ್ನೊಂದು ಸಣ್ಣ ವಿಚಾರ ಹೇಳ್ತೀನಿ ನಾನು ನಿಮಗೆ. ಇವಾಗ ಏನು ಪೆಸ್ಟಿಸೈಡ್ ಫಂಗಿಸೈಡ್ ಎರಡೂ ಸೇರಿಸಿ ಸ್ಪ್ರೇ ಮತ್ತು ಡ್ರೆಂಚ್ ಮಾಡಿದ್ದೀರಲ್ಲ, ಇದು ಆಲ್ರೌಂಡರ್. ನೀವು ಶತ್ರು ಕೀಟಗಳದ್ದು ಹೆಸರು ಹೇಳ್ಬೇಡಿ. ಸರ್ ಇಲ್ಲಿ ಕೋಳಿ ಏನು ಬಂದಿದೆ, ಥ್ರಿಪ್ಸ್ ಬಂದಿದೆ, ಮೈಟ್ಸ್ ಬಂದಿದೆ, ಅಫಿಡ್ಸ್ ಬಂದಿದೆ, ಜೆಸಿಡ್ಸ್ ಬಂದಿದೆ, ಯಾವುದೋ ಕಾಂಡ ಕೊರಕ ಬಂದೈತೆ, ಯಾವುದೋ ಎಲೆ ತಿಂತೈತೆ, ಅದು ಯಾವುದೋ ಹುಳ ಹಾಪರ್ಸ್ ಬಂದಿದೆ, ಆಮೇಲೆ ಊಜಿ ಬರ್ತಾ ಇದೆ. ಸರ್ ಇದೇನೂ ಹೇಳ್ಬೇಡಿ ನನಗೆ. ನೀವು ಗಮನಿಸಿರ್ಬೋದು, ನೀವು ಬೀನ್ಸು 3/4 ಎಕರೆ ಹೊಡೆದಾಗ ಅದರಲ್ಲಿ ಊಜಿ ಇರಲಿಲ್ಲ ಅಂದರೆ ಇದು ಎಲ್ಲ ಥರದ ಹುಳ ಹಾರೋ ಪ್ರಜಾತಿಗಳಿಗೆ ಸೇರಿದ್ದಿರ್ಬೋದು, ಅಥವಾ ತೆವಳೋ ಪ್ರಜಾತಿಗೆ ಸೇರಿದ್ದಿರ್ಬೋದು, ಯಾವುದೇ ಇರ್ಬೋದು. ಶತ್ರು ಕೀಟಗಳು ಒಂದು ಬೆಳೆ ಮೇಲೆ ಯಾವುದೇ ಬರಲಿ ಅದ್ರ ವಿರುದ್ಧ ಹೋರಾಡೋದಕ್ಕೆ ಸಹಾಯ ಮಾಡುತ್ತೆ. ಇದು ನಮ್ಮ FSI ಪ್ರಾಡಕ್ಟ್ಸ್ದು ಅದ್ಭುತ. ಸೊ ಇವರು ಕೆಲಸ ಮಾಡಿರ್ತಕ್ಕಂಥ ಒಂದು ವಿಧಾನ ಮತ್ತು ಔಷಧಿ ನೋಡಿಕೊಂಡು ಇಲ್ಲಿ ನಮ್ಮ ಜೊತೆ ಇನ್ನಿಬ್ಬರಿದ್ದಾರೆ. ಅವ್ರ ಹೆಸರು ಕೇಳ್ಕೊಂಬಿಡೋಣ. ಸರ್ ನಿಮ್ಮ ಹೆಸರೇನು? ಮಾದೇಶ್ ಅಂತ, ರಂಗಸ್ವಾಮಿ ಅಂತ. ನೀವಿಲ್ಲಿ ನೋಡಿದ್ರ? ಇಲ್ಲಿ ನೋಡಿದೆ, ನೀವು ಮಾಡ್ತಿರ್ಬೇಕಾದ್ರೆ ನಂಬಿರ್ನಿಲ್ಲ. ನೋಡಿದ್ಮೇಲೆ ಥ್ರಿಪ್ಸು ಮೈನ್ಸು ಕೆಲವು ಚಿಟ್ಟೆಗಳು ಸತ್ತ ಮೇಲೆ ನಂಬೋ ಪರಿಸ್ಥಿತಿ ಬಂದಿದೆ. ಹೌದು, ನಂಬೋ ಪರಿಸ್ಥಿತಿ ಬಂದಿದೆ. ನಾವು ನೋಡಿದ್ವಿ ಇಲ್ಲಿ. ನಾವು ನೆಕ್ಸ್ಟ್ ಈಗ ನೀವು ಮೆಡಿಸಿನ್ ಕೊಡಿದಿರಲ್ಲ, ಅದನ್ನು ನಾವು ನೆಕ್ಸ್ಟ್ ಇವಾಗ ಬೆಳೆದಿರೋ ಬೆಳೆಗೆ ನಾವು ಟ್ರೈ ಮಾಡ್ತೀವಿ. ಇವಾಗ ನೀವು ಸರ್ ಹತ್ರ ನಾನು ಹೇಳಿ ತೋರಿಸ್ತೀನಿ ನಾನು. ಇವಾಗ ನೀವು ಸರ್ ಹತ್ರ 5 ಗುಂಟೆಗೆ ನೀವು ಬೀನ್ಸ್ಗೆ ಅಲ್ವಾ, ಇಬ್ರು ಬೀನ್ಸ್ಗೆ ಇಸ್ಕೊಂಡಿರೋದು ತೊಟ್ಟು ಅಂದರೆ ಒಂಥರ ಬೀನ್ಸೇ, ಅದು ಬೀನ್ಸಿಗೆ ಸೇರಿರೋ ಅಂಥ ಜಾತಿನೇ ಅದು. ತೊಟ್ಟು ಅಂತೀವಿ ಇಲ್ಲಿ, ಕೇರಳಕ್ಕೆ ಜಾಸ್ತಿ ಹೋಗುತ್ತೆ ಅದು. ಅದಕ್ಕೆ 5 ಗುಂಟೆಗೆ ನೀವು ಇಸ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ಅದು ನೀವು ಅದ್ರದ್ದು ಟ್ರೈನಿಂಗ್ ಕೂಡ ತೊಗೊಂಡಿದ್ದೀರಾ, ಯಾವ ರೀತಿ ಬಳಸಬೇಕು ಅಂತ. ಇದುವರೆಗೂ ಎಂಥ ಆರ್ಗ್ಯಾನಿಕ್ ಪೆಸ್ಟಿಸೈಡು ಅದು ಇದು ಬಂದಿರ್ಬೋದು, ಗೋಮೂತ್ರ ಬಳಸ್ಕೊಳ್ಳಿ ಜೊತೆಲಿ ಅಂತ ಯಾರಾದರೂ ಹೇಳಿದ್ರಾ? ನಾವು ಹೇಳ್ತಿದ್ದೀವಲ್ಲ. ಯಾಕೆ ಹೇಳ್ತಿದ್ದೀವಿ ಅಂತಂದರೆ, ಗೋಮೂತ್ರದ ಒಂದು ಶಕ್ತಿನ ಜನ ಮರಿತಾ ಇದ್ದಾರೆ. ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಆಯುರ್ವೇದಿಕ್ ಗಿಡಮೂಲಿಕೆಗಳ ಜೊತೆ ನಾವು ಮರ್ತೋಗಿರೋ ಅಂಥ ಗೋಮೂತ್ರದಲ್ಲಿರೋ ಅಂಥ ಶಕ್ತಿನ ಬೆರೆಸಿದಾಗ ಅದು ಎಷ್ಟು ಅದ್ಭುತಗಳನ್ನ ಮಾಡುತ್ತೆ ಅನ್ನೋದು ಈ ಮುಖಾಂತರ ನಾವು ತೋರಿಸ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ. ಒಂದು ಲೆಕ್ಕದಲ್ಲಿ ನಿಮಗೆ ಒಂದು ಟ್ರೈನಿಂಗ್ ಆಯಿತು, ಶಾರ್ಟ್ ಟೈಮ್ ಟ್ರೈನಿಂಗ್ ಆಯಿತು. ಇಲ್ಲಿ ಔಷಧಿ ಬಾಟ್ಲನ್ನ ಕಲಿಸಿದಾಗೂ ನೀವು ನೋಡಿದ್ರಿ ನಿಂತ್ಕೊಂಡು, ಗೋಮೂತ್ರ ಬೆರೆಸಿದಾಗಲೂ ನೀವು ನೋಡಿದ್ರಿ ನಿಂತ್ಕೊಂಡು. ಇದೆಲ್ಲ ಟ್ರೈನಿಂಗ್ ತೊಗೊಂಡಿದ್ದೀರಾ ನೀವು. ಇವಾಗ ಪ್ರಾಕ್ಟಿಕಲ್ ಆಗಿ ನೀವು ನಿಮ್ಮ ಜಮೀನಲ್ಲಿ ನೀವು ಬಳಸ್ತಾ ಇದ್ದೀರಾ. ನೀವು ಬಳಸಿದ ಮೇಲೆ ನಮಗೆ ಕರೆ ಮಾಡಿ ಕರೆಸ್ಕೊಳ್ಳಿ. ಈಗ ಯಾವ ರೀತಿ ನಾವೇನು ಕಣ್ಮುಚ್ಚೇನು ಮಾಡಿಲ್ಲ, ಯಾವ ರೀತಿ ಲಾಲಿಮುತ್ತಿ ಅವರು ಯಾವ ರೀತಿ ಅವ್ರ ಅನುಭವನ ಹೇಳ್ಕೊಂಡ್ರು, ನೀವು 4 ಮಾತಾಡಿ. ಫಸ್ಟು ನೀವು ಬಳಸಿ, ನಿಮ್ಮ ಜಮೀನಲ್ಲಿ ನೀವು ಬಳಸಿ, ನೀವು ಖುಷಿ ಪಡಿ. ಥ್ಯಾಂಕ್ ಯು. ಈಗ ಏನಪ್ಪಾ ಅಂದ್ರೆ ಕೊನೆಯದಾಗಿ
ಈ ಒಂದು FSI ಒಂದು ಅಗ್ರಿಕಲ್ಚರ್ ಒಂದು ಔಷಧಿನ ಪ್ರಾಡಕ್ಟ್ನ ನಾವು ಉಪಯೋಗ ಮಾಡ್ತು ಅಂದರೆ ಕಡಿಮೆ ಅಂದರೂ 25 ದಿವಸ ಯಾವುದೇ ವಿಧವಾದಂಥ ಔಷಧಿಗಳನ್ನ ನೀವು ಬಳಸುವಂಗಿಲ್ಲ. ಮನುಷ್ಯನಿಗೆ ನಮ್ಮ ಒಬ್ಬ ರೈತನಿಗೆ ಎಷ್ಟು ದುಡ್ಡು ಉಳಿತಾಯ ಆಯಿತು ಮೊದಲು ಅದನ್ನ ಯೋಚನೆ ಮಾಡಿ. ಹೌದು ಅಲ್ವಾ? ಈಗ ಕೊನೆ 10 ಡೇಸ್ ಒಂದು ದಿವಸ ಯಾವುದೇ ಕೆಮಿಕಲ್ ಆದ್ರೂ ನೀವು ಹೊಡಿಲೇಬೇಕು. ಹುಳಿನ ಔಷಧಿ ಆಗ್ಬೋದು, ಕಿಟ್ಸ್ ಆಗ್ಬೋದು, ಮೈಟ್ಸ್ ಆಗ್ಬೋದು, ಎಲ್ಲ ಆಗ್ಬೋದು. ಬಟ್ ಈ ಕಂಪ್ನಿ ಪ್ರಾಡಕ್ಟ್ಸು ಕಳೆದ ಬಾರಿ ಇದೆಲ್ಲ ಅಲೆ ಮುತ್ತಿ ಹೊಡೆದಿರೋ ಹಂಗೆ 25 ದಿವಸ ಯಾವುದೇ ವಿಧವಾದಂಥ ಔಷಧಿಗಳನ್ನ ಅವನು ಆ ಬೀನ್ಸ್ ಗಿಡಕ್ಕೆ ಸ್ಪ್ರೇರಣೆ ಮಾಡಿಲ್ಲ. ಈಗ ಇವತ್ತು ಇದನ್ನ ಈ ಟೊಮೊಟೊ ಹೊಡೆದಿರೋದನ್ನ ಇವತ್ತು ಡೇಟ್ ಗೊತ್ತಾಗಲಿ. ಕನಿಷ್ಠ 20 ದಿವಸಕ್ಕೆ ಮತ್ತೆ ಸರ್ ನೀವು ನೋಡಿ 20 ದಿವಸಕ್ಕೆ ನೀವು ನೋಡಿ 20 ದಿವಸಕ್ಕೆ ಅವ್ನು ಏನು ಹೊಡಿಬಾರ್ದು, ಬೇಕಿಲ್ಲ, ಬೇಕಾಗಿಲ್ಲ. 20 ದಿವಸ ಒಳಗಡೆ ಬೇಕಾದ್ರೆ ಒಂದು ಟ್ಯಾನಿಕ್ ಕೊಡ್ಕೊಳ್ಳಿ, ಒಂದು ಡ್ರಿಪ್ಲಿಕ್ ಕೊಡಿ, ಏನೋ ಒಂದು ಮಾಡಿ. ಈ ಹುಳುಗಳು ಯಾವುದೇ ಉದ್ವಾದಗಳು ಪೆಸ್ಟಿಸೈಡ್ಸು ಫಂಗಿಸೈಡ್ಸ್ ಯಾವುದನ್ನು ಹೊಡಿಬಾರ್ದು. ಆವಾಗ ನಿಮಗೆ ಆಯ್ತದೆ, ನಿಮಗೆ ಅರ್ಧದಷ್ಟು ಹಣ ಉಳಿತಾಯ ಆಯ್ತದೆ. ಆರ್ಗ್ಯಾನಿಕ್ ಇಂದ ಆಯುರ್ವೇದಕ್ಕಿಂತ ಇವತ್ತು ಎಲ್ಲ ಮನುಷ್ಯನಿಗೆ ಆದರೂ ಕೂಡ ಇವತ್ತು ಆಯುರ್ವೇದಕ್ಕೆ ಕೆಲಸ ಮಾಡುವಂಗೆ ನಮ್ಮ ಈ ಯಾವುದೋ ಆಲೋಪತಿ ಆಗಲಿ, ಹೋಮಿಯೋಪತಿ ಆಗಲಿ, ಇಂಗ್ಲೀಷ್ ಮೆಡಿಸಿನ್ ಆಗಲಿ ಏನು ಕೆಲಸ ಮಾಡ್ತಾ ಇಲ್ಲ. ಹಿಂದೆ ಕಾಡು ಜನಗಳಿದ್ರು, ಆದಿವಾಸಿಗಳಿದ್ರು, ಅವರೆಲ್ಲ ಏನು ಮಾಡ್ತಿರೋ ಗೆಡ್ಡೆ ಗೆಣಸು ಬೇರು ಬೇಳ ಇದು ತಿನ್ಕೊಂಡೆ ಬದುಕ್ತಿರು. ಮತ್ತು ಇವತ್ತು ನಮ್ಮ ಜನ್ರೇಷನ್ನು ಅದಕ್ಕೆ ಮಾರು ಹೋಗ್ತಾ ಇದ್ದಾರೆ. ಅದಕ್ಕೆ ಹೇಳಿ ಆಯುರ್ವೇದಕ್ಕೆ. ಅದಕ್ಕೆ ಇವತ್ತು ನೀವು ಕಣ್ಣೆದುರುಗಡೆ ಏನು ಕಣ್ಣು ಮುಚ್ಚಿ ನಿಮ್ಮ ಕಾಣದಾಗ ಎಲ್ಲೋ ಬೇರೆ ಕಡೆ ಕಲ್ಸ್ಕೊಂಬಂದು ಔಷಧಿನ ಹೊಡಿಸಿ ಸ್ಪ್ರೇ ಮಾಡ್ತಿಲ್ಲ. ನಿಮ್ಮ ಎದುರುಗಡೆನೇ ನಿಮ್ಮನ್ನು ನಿಲ್ಲಿಸ್ಕೊಂಡು ನಿಮ್ಮ ಜೊತೆನೇ ಕಲಸಿ ನಿಮ್ಮ ಜೊತೆಯಲ್ಲೇ ಗೋಮೂತ್ರ ಅದಕ್ಕೆ ಸಿಂಪಡಣೆ ಮಾಡಿ ಸೇರಿಸಿ ಸ್ಪ್ರೇ ಮಾಡಿಸಿದ್ವಿ. ಅದ್ರ ರಿಸಲ್ಟು ನಿಮಗೆ 1 ರಿಂದ 1.5 ಗಂಟೆಗೆ ಎಲ್ಲ ವಿಧವಾದ ಫಂಗಿಸೈಡ್ಸ್ಗಳು ಪೆಸ್ಟಿಸೈಡ್ಸ್ಗಳೆಲ್ಲ ಸಾಯ್ತಾ ಇವೆ. ನೀವೇ ನೋಡಿದ್ರೆ ಇದನ್ನು 4-6 ಜನಕ್ಕೆ ಕೇಳಿ. ಒಳ್ಳೇದಾದರೆ ಇದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಒಳ್ಳೇದಾಗಲಿಲ್ಲ ನಮ್ಮ ಕಂಪ್ನಿ ಪ್ರಾಡಕ್ಟ್ನ ನೀವು ಸ್ವೀಕರಿಸ್ಬೇಡಿ, ಬಿಟ್ಬಿಡಿ. ನಿಮಗೇನು ಬೇಕು ಅದನ್ನು ನೀವು ಉಪಯೋಗಿಸಿ. ಇದಿಷ್ಟೇ ನನ್ನ ಮಾರ್ಗ. ಕೊನೆಯದಾಗಿ FSI ಆಗ್ರೋ 1 ನಿಮಿಷ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಎಷ್ಟು ಮೈಟ್ಸು ಮತ್ತು ಜೆಸಿಡ್ಸ್ ಇತ್ತು. ಕ್ಯಾಮ್ರಲ್ಲಿ ಅಷ್ಟು ನೀಟಾಗಿ ಗೊತ್ತಾಗ್ತಾ ಇದೆಯಲ್ಲ ಗೊತ್ತಿಲ್ಲ. ನೋಡಿ ಆಲ್ಮೋಸ್ಟ್ ಎಲ್ಲ ಸತ್ತೋಗಿದೆ, ಒಂಚೂರು ಮೂಮೆಂಟೇ ಇಲ್ಲ. ಇಲ್ವೇ ಇಲ್ಲ. ಈಗ ಅಲ್ಲ ಬಿಡಿ ಕಾಣಿಸ್ತಾ ಇದೆ ಮುತ್ತಣ್ಣ, ಕಾಣಿಸ್ತಾ ಇದೆ, ಅಲ್ಲೊಂದು ಗಿಡ ಕಿತ್ಕೋಬಾ, ಕಾಣಿಸ್ತಾ ಇದೆ ಬಿಡಿ. ಈಗ ಕೊನೆಯದಾಗಿ ಇವಾಗ ಎಲ್ಲ ರೀತಿನೂ ನಾವು ಈ ವಿಡಿಯೋಲ್ಲಿ ತೋರಿಸಿದ್ದೀವಿ ಪ್ರತ್ಯಕ್ಷವಾಗಿಯೇ. ಈಗ FSI ಕಂಪ್ನಿ, FSI ಆಗ್ರೋ ಪ್ರಾಡಕ್ಟ್ಸ್ನ ಮಾಲೀಕರಾದಂಥ ಸುಮನ್ ಸೌರಭ್ ಸರ್ ಜೊತೆ ಒಂದು 4 ಮಾತಾಡೋಣ. ಸುಮನ್ सौरभ सर, आप बिहार से यहाँ तक आया है, तो 2500 किलोमीटर का आपका सफ़र कैसे लगा और कर्नाटका का मिट्टी कैसे लगा? हम लोगों का भाषा और ये जो हमारा कल्चर अतिथि के साथ हम लोग कैसे ट्रीट करता है वो सब कैसे लगा? और इससे 2 बात आगे भी बोल देता हूँ, आपका ही प्रोडक्ट्स को लेकर के यहाँ पे किसान इस्तेमाल कर रहे हैं, स्प्रे कर रहा है. आप ऑलमोस्ट 20 दिन से हम लोग के साथ जुड़े हैं, आप लोग को कैसे लगा सर? सभी को मेरा नमस्कार. मैं बताना चाहूँगा कि मेरा साउथ इंडिया, जैसा मैंने पहले ही बताया, साउथ इंडिया आने का सबसे बड़ा कारण था क्योंकि यहाँ पे आपको जलवायु परिवर्तन बहुत तेज़ी से होता है और इसका कारण है तटीय राज्य ये है, समुद्री तटीय राज्य है. इसी कारण से यहाँ पर आपको बहुत तेज़ जलवायु परिवर्तन होता है, यह मिलता है. उसके केस में टमाटर जैसी फसलें हो गई या बाद बाकी डेलिकेट फसलें हो गई, टमाटर हो या जो भी सब्जियां हो गई, वेजिटेबल्स जितने हो गए, टमाटर हो गया, ये सारी जितने हो गए, उन लोगों को 80 से 90% उनको वाटर हर वक्त उनको चाहिए, बनाने में भी हर वक्त उनको चाहिए. लेकिन वैसे कंडीशन में ये लोग करते हैं, लेकिन जब बीमारी का समय आता है, जब इनका फसलें जब ख़राब होने लगती है, बरसात के समय आता है, तो कोई भी केमिकल कंपनी के पास इसका कोई समाधान नहीं होता. वो केमिकल कंपनी जितनी भी है, चाहे कोई भी कंपनी हो, बायर हो, बैसफ हो, जो भी कंपनी है, सारी कंपनी 3 डेज़ में बोलती है आपको कि स्प्रे करना है. केमिकल फर्टिलाइज़र वाले बोलते हैं 3 to 4 या मैक्सिमम 7 डेज़ में आपको फर्टिलाइज़र जड़ में देना है. लेकिन हमारी आयुर्वेदिक खेती में ऐसा नहीं है. अभी मैं शुरुआत से अभी तक कहता आया हूँ, जितने भी फ्लाइज हो गए, जितने भी उड़ने वाले कीड़े हो गए, जितने पेस्ट हो गए, 1 स्प्रे होता है किसी वेजिटेबल्स में 100 ग्राम्स का स्प्रे होता है. 50 ग्राम्स भी है, जहाँ पे लगातार 1 साल से खेती होती है, FSI की आयुर्वेदिक ढंग से खेती होती है, वहाँ 50 ग्राम्स ही काफ़ी है 1 एकड़ में. 50 ग्राम पेस्टिसाइड, 50 ग्राम फंगिसाइड, 50 ग्राम न्यूट्रिशन और 5 लीटर का एक बूस्टर. वो आपको 3 महीने में एक बार, जैसे कहते हैं, आपने दे दिया. लेकिन नेक्स्ट मंथ जो आपको फिर 50 ग्राम पेस्टिसाइड, 50 ग्राम फंगिसाइड, 50 ग्राम न्यूट्रिशन और 250 ml का एक बूस्टर आप अगर दे देंगे 1 एकड़ में, तो वो काफ़ी है. जो लगातार 1 साल से आयुर्वेदिक खेती कर रहे हैं, FSI की आयुर्वेदिक खेती कर रहे हैं. लेकिन जो लोग कि आपको 2 महीने, 3 महीने, 4, जैसे ये किसान भाई हमारे साथ 4-5 महीने से जुड़े हुए हैं, इन्होंने आयुर्वेदिक खेती ढंग से इतने अच्छे ढंग से आपको ग्रो किया. इसमें आप इल्ड भी देख सकते हैं, बहुत अच्छे ढंग से इल्ड आया है.
लगभग 2 महीने का हमारी दवा का असर रहता है, 1.5 से 2 महीने रहता है। कभी कभी 1 महीने, बरसात का मौसम आए तो 1-1.5 महीने भी मिनिमम रहता है। जो कोई केमिकल कंपनी आपको या कोई भी कंपनी आपको दुनिया में कोई भी पद्धति, जो कृषि पद्धति है, वो आपको मैक्सिमम भी 7 से 10 डेज़ का आपको दे सकती है, रिजल्ट दे सकती है। लेकिन हमारा 1.5 से 2 महीने, किसान भाई से पूछ सकते हैं, 2 महीने के बाद ही यहाँ पे दोबारा FSI की दवाएं भी, वो भी हमने साफ कह दिया कि थोड़ा और बीमारी बढ़ने दीजिए, ताकि उस समय आपको दिखाएंगे वर्स्ट कंडीशन में कैसे बेस्ट रिजल्ट देते हैं। और अभी हमने 1 घंटा 1.5 घंटा हुआ है, स्प्रे वीडियो भी उसमें साथ में अटैच है, देख लीजिएगा, टाइमिंग भी देख लीजिएगा। 1 से 1.5 घंटा पहले हमने स्प्रे किया है और आपके सामने पत्ते को भी दिखाया गया। सारे जितने फ्लाइज हैं, सारे फ्लाइज खत्म हो चुके हैं, सारे पेस्ट खत्म हो चुके हैं। तो ये 1 से 1.5 घंटा में कोई भी कंपनी दुनिया की, कोई भी कृषि दवा आपको, कोई भी एग्रीकल्चर मेडिसिन आपको नहीं करके, जैसे सिवाय FSI की आयुर्वेदिक एग्रो प्रोडक्ट्स के, FSI की पेस्टिसाइड, FSI की फंगिसाइड, FSI की न्यूट्रिशन, FSI की ऑर्गेनिक बूस्टर, FSI की हर्बिसाइड, ये इतना फास्टेस्ट रिजल्ट दे सकती है आपको। हमारा फोकस इस बात पे है कि किसानों को कम लागत में, एकदम न्यूनतम लागत में, अगर नॉर्मली किसी केमिकल कंपनी की दवा होती है तो एक सिर्फ फ्लाइज के लिए या एक सिर्फ लार्वा के लिए 3000 महीने का खर्च आता है। 200 से 300 की एक बार की शीशी आती है, जो हर 3 से 4 दिन में देना पड़ता है। खुद किसान भाई किसी से भी आप, और हर कोई व्यक्ति जो खेती करता है, सब्जियों की खेती करता है, उन्हें पता है हर 3 से 4 दिन में उन्हें स्प्रे करना पड़ता है, और 3000 का महीना सिर्फ एक लार्वा के लिए आता है। करेक्ट। लेकिन सब्जियों में एक ही तरह की बीमारी नहीं होती है, जैसे भी होती है, फिट्स भी होती है, माइट्स भी होती है, इसके आपको पेस्ट भी होता है अलग अलग, इसके आपको स्पाइडर भी होता है, तो मच्छर भी आपको होता है, थ्रिप्स भी आता है। तो डिफरेंट टाइप के आपको पेस्ट उसमें होते हैं, मल्टीपल पेस्ट हैं उसमें। वैसे कंडीशन में आपको रिजल्ट जो आ रहा है वो सिर्फ FSI की आयुर्वेदिक दवा से आता है, जो सिर्फ सिंगल एक स्प्रे होता है। और केमिकल में अगर इतने सारे पेस्ट के लिए अलग अलग दिया जाए तो आप सोच लीजिए कि 10 पेस्ट भी अगर एक वेजिटेबल्स में हो रहा है तो 30,000 का महीना किसान को 1 एकड़ में खर्च आ रहा है। वही FSI की अगर आप MRP डोज के हिसाब से चलें तो 1600 रुपये महीने का सिर्फ पेस्टिसाइड का आता है, 1600 फंगीसाइड का आता है, 100 ग्राम पेस्टिसाइड, 100 ग्राम फंगीसाइड, 3200 रुपये में आराम से उनका काम हो जाता है। कहाँ 30,000, कहाँ 3200। करेक्ट। तो ये सिर्फ FSI की आयुर्वेदिक खेती से ही संभव है। तो मैं सभी से अनुरोध करूंगा, जितने भी लोग खेती करते हैं उनसे अनुरोध करूंगा कि FSI की आयुर्वेदिक दवाओं को इस्तेमाल करें, FSI की पेस्टिसाइड को, FSI की फंगिसाइड को। और नीचे हमारा कॉन्टैक्ट नंबर भी दिया हुआ है, वहाँ पे जाएं। हमारा वेबसाइट भी अलग अलग, आप सिर्फ दवाई का नाम सर्च करेंगे, सिर्फ आयुर्वेदिक पेस्टिसाइड करके गूगल पे सर्च किया तो तुरंत आपको FSI का नाम आएगा, आयुर्वेदिक फंग। क्योंकि पूरे विश्व में ऐसी कोई कंपनी नहीं है, ऐसी कोई संस्था नहीं है जो कि 100% आयुर्वेदिक पेस्टिसाइड, 100% आयुर्वेदिक फंगिसाइड या 100% आयुर्वेदिक एग्रो प्रोडक्ट्स देती है ऑलराउंडर, सिवाय FSI के। तो इस कारण से आप लोग के आशीर्वाद की वजह से और मेरे खुद का आविष्कार है, इसी की वजह से मेरे को मुझे देश विदेश सभी तरह की संस्थाओं से मुझे कहते हैं सपोर्ट मिला है। और देश से ज़्यादा मुझे कहते हैं विदेशों से मिला है, भारत सरकार से उतना ज़्यादा नहीं मिला है। मैं इसके लिए खेद व्यक्त करता हूँ। इसका कारण है कि भारत सरकार के ऊपर चाहे केमिकल कंपनीज़ का या बाद बाकी लोगों का थोड़ा दबाव रहता है, लेकिन विदेशी संस्थाएं हैं वो आप सांस्कृतिक रूप में पहनावे भी देखिएगा तो भारतीय संस्कृति को विदेशी जल्दी अपना रहे हैं, लेकिन विदेशी संस्कृति को विदेशी जो कर रहे हैं एग्रीकल्चर में या बाद बाकी कर रहे हैं वो भारतीय लोग जल्दी नहीं अपना रहे हैं। तो ये चीज़ हमें सीखने की ज़रूरत है कि जो चीज़ को हमारे देश से ही निकला उसको हमें जल्दी अपनाना है। करेक्ट। आयुर्वेदिक खेती को जितनी जल्दी अपनाएंगे अपने फसलों को भी बचाएंगे, अपने परिवार को भी बचाएंगे, क्योंकि आपका पहली बात तो खर्च बहुत कम आता है, स्वास्थ्य बहुत अच्छा होता है, और फसल जो आपकी उपजती है मिनिमम भी आप 15 से 20 दिन तक आराम से। अभी सभी किसान वर्ग, अभी सभी संस्थाएं, चाहे आपको कृषि संस्थाएं होगी या ICAR हो गया, सभी लोग इस वजह से परेशान हैं कि जो किसान जो फसल उपजाता है वो एक्सेस जब हो जाता है तब उसको कैसे उसको सड़न से, कैसे जब फसल को आप हार्वेस्ट कर लिए तो कैसे उसको बचाया जाए। तो मैं आपको पता, और वो लोग इसके लिए तकनीक ही ढूंढ रहे हैं अभी तक। वो लोग मैक्सिमम कोई कहते हैं कोई आपको ऐसा काट आपको बना रहा है जो कि पूरा मतलब कि जिसमें हर वक्त आपको पंखा चलते रहेगा, एयर आते रहेगा, उतना मेरे को। तो ये सारी संस्थाएं अलग अलग 10,000 20,000 रुपये ले रही है। लेकिन अभी हमारा जो सिस्टम है, हमारे सिस्टम सिर्फ जो रेगुलर आप यूज़ करते हैं दवा, उसी के बाद जब आप हार्वेस्ट कर लेंगे 20 दिन आराम से चल जाएगा। तो किसान के लिए पूरा समय होता है कि 1 एकड़ की फसल को 20 दिन में आराम से वो निकाल दे। 1 एकड़ का वेजिटेबल 20 दिन निकाल देगा, आराम से निकाले। लेकिन वही केमिकल कंपनीज वाले कतई नहीं कर सकते, उनका 3 से 4 दिन होते होते फसल सड़ना शुरू हो जाता है। करेक्ट। तो ये सिर्फ FSI की सरकार से भी अपील होगी कि FSI की आयुर्वेदिक खेती को प्रमोट किया जाए और उनको बताइए, किसानों को इस बात के लिए बताइए ताकि उनका फसल भी बचे
और इसके साथ साथ जब हार्वेस्ट हो जाए तो उसका टाइम भी ड्यूरेशन बढ़े। इसी के साथ मैं अपनी बातों को रखता हूँ और सभी से अपील करूँगा एक बार FSI की आयुर्वेदिक खेती को अपनाइएगा और डेफिनेटली आपको खर्च भी कम पड़ेगा, साथ ही आपको जो उसको रखरखाव की जो चिंता रहती है वो भी आपकी दूर हो जाएगी। 20 दिन से 25 दिन ये बात निश्चिंत रहेगी। अगर आपने रेगुलर FSI की दवा से खेती की है 20 से 25 दिन आराम से आपकी कोई फसल आपका खराब नहीं होगा। और जैसे लेगुमीज हो गया, दाल वगैरह हो गया, जो दाल के जो प्लांट्स होते हैं वो आराम से 1.5 साल तक आप रख सकते हैं। जो आपको अनाज हो गया वो भी 1.5 साल तक रख सकते हैं, चाहे मौसम कुछ भी हो। मतलब चीज़ों का शेल्फ लाइफ भी बढ़ जाएगा। शेल्फ लाइफ बहुत बढ़ जाता है, बहुत ही ज़्यादा बढ़ जाता है, जो आपको कोई केमिकल वाला या कोई भी अदर कृषि पद्धति आपको नहीं दे सकती। ಇನ್ನೊಂದು ಆಗುತ್ತಲ್ಲ ಸರ್, ಈಗ ನಾವು ಕೆಮಿಕಲ್ ಸಪ್ಲೈ ಮಾಡೋದ್ರಿಂದ ನಮ್ಮ ಭೂಮಿ ಬಂಜರಾಗುತ್ತೆ. ಹೌದು. ಪ್ರತಿ ಬಾರಿ ನಾವು ಬಂಜರಾಗುತ್ತೆ ಒಂದು. ಆಮೇಲೆ ಆರೋಗ್ಯವಂತ ಮನುಷ್ಯನಿಗೆ ನಾವು ಔಷಧಿ ಮಾರಕವಾಗುತ್ತೆ, ಅದು ನಮ್ಮ ದೇಹಕ್ಕೆ ಒಂದು ಕೆಟ್ಟ ರೋಗ ಅದು. ಮತ್ತೆ ಮತ್ತೆ ಇನ್ನೊಂದು ಮಲ್ಲಪ್ಪ ಅವರೇ, ನೀವು ಇನ್ನೊಂದು ಗಮನಿಸ್ಬೇಕಿತ್ತು, ಅಲ್ಲಿ ಲಾಲಿಮುತ್ತು ಅವ್ರ ಮನೆ ಮುಂದೆ ಮಾಸ್ಕ್ ಇಟ್ಟಿದ್ದಾರೆ. ಅದು ನೀವು ಕೇಳಿ ಅದು ಏನಕ್ಕೆ ಅಂತ. ಕೆಮಿಕಲ್ ಔಷಧಿ ಹೊಡಿಬೇಕಾರೆ ಮಾಸ್ಕ್ ಹಾಕೊಂಡು, ನಮ್ಮ ಔಷಧಿ ಬಳಸ್ಬೇಕಾರೆ ಯಾವ ಮಾಸ್ಕೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಅದು ಅದ್ರ ಫ್ಯೂಮ್ಸ್ ನಮ್ಮ ಬಾಡಿ ಒಳಗೆ ಹೋದ್ರೂ ನಮ್ಮ ಬಾಡಿ ಕ್ಲೀನ್ ಆಗುತ್ತೆ. ನಾವು ಈಗ ಕೆಮಿಕಲ್ಸ್ ಹೊಡೆಯೋದ್ರಿಂದ ಒಂದು ಟೊಮೊಟೊ ತಿಂತೀವಿ ಅಂದರೆ 0-1% ನಮಗೆ ಆ ಕೆಮಿಕಲ್ ನಮ್ಮ ದೇಹಕ್ಕೆ ಹೋಗುತ್ತೆ. 100%. ಈಗ 0-1% ಒಂದು ಟೊಮೊಟೊ ತಗೊಳ್ಳಿ, ಕೆಮಿಕಲ್ಸ್ ಕಮ್ಮಿ ಇರ್ತಿದ್ರು. ಹೌದು. ಔಷಧಿನೂ ಉಪಯೋಗ ಮಾಡಿಲ್ಲ ಜಾಸ್ತಿ, ಆಯಿತಾ. ನಮ್ಮ ಈ ಆರ್ಗ್ಯಾನಿಕ್ಕನ್ನು ಮತ್ತು ಆಯುರ್ವೇದಿಕ್ಕನ್ನು ಅಪ್ಲೈ ಮಾಡೋದ್ರಿಂದ ನಮ್ಮ ಮನುಷ್ಯನಿಗೆ ಆರೋಗ್ಯವಂತ ಗುಣಮಟ್ಟವಾದಂಥ ಪದಾರ್ಥಗಳನ್ನು ತಿನ್ನೋಂಗಾಗುತ್ತೆ. ಆರ್ಗ್ಯಾನಿಕ್ ಭತ್ತ ಬೆಳೆದಿರತಕ್ಕಂಥ ಭತ್ತನೂ ಅಕ್ಕಿ ಊಟ ಮಾಡಿ ನೋಡಿ, ಕೆಮಿಕಲ್ಸ್ ಹೊಡೆದಿರೋ ಭತ್ತನೂ ಊಟ ಮಾಡಿ ನೋಡಿ. ಯಾಕಂದರೆ ಅದು ಒಂದು ಕ್ವಿಂಟಾಲ್ ಭತ್ತ ತಗೊಂಡು ನಾನು ಊಟ ಮಾಡಿ ನೋಡಿದೆ, ಫಸ್ಟ್ ಕ್ಲಾಸ್ ಗಮ್ಮೋನ್ ಅದನ್ನು. ಹೌದು, ಅದರ ಎಸೆನ್ಸೇ ಚೆನ್ನಾಗಿರುತ್ತೆ. ನಮ್ಮ ಜನ ಅದನ್ನು ಲೈಕ್ ಮಾಡೋದು. ಏನು ಇವಾಗ ಅರ್ಜೆಂಟು ಡಾಕ್ಟರ್ ಪ್ರಸನ್ನ ಅಂತಕ್ಕೆ ಹೋಗ್ಲಿ, ಒಂದು ಡೆಕ್ಲೋ ಒಂದು ಡೈಸೋ ಒಂದು ಹಾಕ್ಬಿಟ್ಟು ಡಬಲ್ ಬೆಡ್ ಕೊಡ್ತಾನೆ, ವಾಸಿ ಆಗೋಯ್ತು. ಪ್ರಸನ್ನ ಕುಮಾರ್ 5 ಅವನ ಮೇಲೆ ಏನು ಪರಿಣಾಮ ಬೀಳುತ್ತೆ ಮುಂದಕ್ಕೆ ಅಂದರೆ ಅವನ ಮೇಜರ್ ಎಫೆಕ್ಟ್ ಕಿಡ್ನಿ. करेक्ट. तुम ये बहुत प्रैक्टिकली बात कर रहे हैं सर, ये हो रहा है एक्चुअली. मैं होगी ನೀವು ಸ್ಪ್ರೇ ಮಾಡಕ್ ಹೋಗಿ ಸರ್, किसान को टाइम हो जाता है, वो स्प्रे जाएगा. ठीक है. अंतिम में सबको मैं धन्यवाद बोलना चाहता हूँ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಲಾಸ್ಟಲ್ಲಿ ನಾನು ಒಂದೇ ಒಂದು ನಮ್ಮ ಕರ್ನಾಟಕದ ರೈತರ ಕಡೆಯಿಂದ ಒಂದೇ ಒಂದು ಮಾತು ಸುಮನ್ ಸರ್ಗೆ ಹಿಂದಿಲಿ ಹೇಳ್ಬಿಡ್ತೀನಿ. सुमन सर, आप एक चीज़ के लिए बेफिक्र रहिए, सरकार आपके साथ दे ना दे, हम जितने कर्नाटका का और साउथ इंडिया का किसान लोग हैं, कर्नाटका, आंध्रा, तेलंगाना, केरला, तमिलनाडु, गोवा, महाराष्ट्र, सब लोग आपके साथ हैं. बस हम लोग को पहुंचना है, हम पहुंचा देंगे. आपके लिए मेरे पास किसान की सेना है. वो सेना को मैं धीरे धीरे पहुंचा जाऊंगा. बस थोड़ा सा टाइम लगता है, कोई बात नहीं है, कोई दिक्कत नहीं. हम लोग साधना पे है और हम लोग साधना करना ही है, ये तय है. और हम लोग गौमूत्र को भी इस्तेमाल कर रहे हैं. गौ माता का आशीर्वाद हम लोग के ऊपर है, वो भी तय है. तो स्वस्थ भारत, विश्व मुक्त खेती, आयुर्वेदिक खाना सब लोग को पहुंचना चाहिए. बहुत बहुत धन्यवाद सर, आपको इतना दूर सफ़र करके आने के लिए. ನಾವು ಒಂದು ವಿಚಾರನ ಭಾಳ ಗೌಪ್ಯವಾಗಿಟ್ಟಿದ್ವು. ಈಗ ಹೇಳ್ತೀನಿ, ಅವರು ಕಂಪ್ನಿ ಮ್ಯಾನೇಜರ್ ಅಲ್ಲ, ಅವರು ಕಂಪ್ನಿ ಓನರ್. ಹೌದು, ಕರೆಕ್ಟ್. ಕಂಪ್ನಿ ಓನರ್. ಆ ಕಂಪ್ನಿ ಓನರು ಇಷ್ಟು ಸಹನೆಯಿಂದ ಬಂದು ಇಲ್ಲಿ ನಮ್ಮ ಜೊತೆ ನಿಂತ್ಕೊಂಡು ಇಷ್ಟೊಂದೆಲ್ಲ ಮಾಡಿಸಿ ನಿಂತ್ಕೊಡೋಬೇಕು ಅಂದ್ರೆ ದೊಡ್ಡ ಗುಣ. ಯಾರು ಸರ್ ಬರ್ತಾರೆ? ಯಾಕಂದ್ರೆ ಇವತ್ತು ಯಾವುದೇ ಕಂಪ್ನಿ ಓನರ್ ಬರಲ್ಲ. ನಿಜ. ಮೀಟಿಂಗ್ ಮಲ್ಲಪ್ಪ, ಮೀಟಿಂಗು ಅಂತಾರೆ, 5 ಸ್ಟಾರ್ ಹೋಟೆಲ್ ಚಪ್ಪಾಳೆ ಹೊಡಿಸ್ತಾರೆ, ಮೀಟಿಂಗ್ ಮಾಡೋದು. ಇವತ್ತು ಯಾವ ಕಂಪನಿ ಓನರ್ ಔಷಧಿ ಕೊಡ್ತಾನೆ, ಲೆಕ್ಕ ಬರ್ಕತ್ತಾನೆ. ನೀನ್ ಎಕ್ಸ್ಟ್ರಾ ಹತ್ರ ಹೋಗ್ಲೇಬೇಕು, ಸಾಲ ಮಾಡಲೇಬೇಕು, ದುಡ್ಡು ಕೊಡ್ಲೇಬೇಕು, ಔಷಧಿ ತಗೊಳ್ಳೇಬೇಕು. ನಿಜ. ಇದು ಮಾಮೂಲಿ ದಿನನಿತ್ಯ ನಡೀತಕ್ಕಂಥ ದಂಧೆ. ಇದು ನಮ್ಮ ಪೆಸ್ಟಿಸೈಡ್ಸ್ಲಾಗ್ಬೋದು, ಇಲ್ಲ ನಮ್ಮ ಜನಗಳ ಕೂಡ ಔಷಧಿ ಡ್ರಗ್ಸ್ ಇರ್ಬೋದು, ಎಲ್ಲಾರು ಮಾಡ್ತಕ್ಕಂಥ ಇದೊಂದು ದಂಧೆ ಇದು. ಆದ್ರೂ ಕೂಡ ಇವತ್ತು FSI ಕಂಪನಿ ಒಬ್ಬ ಓನರು ಸುಮಾರು ಒಂದು 2000 ಕಿಲೋಮೀಟ್ರಿಂದ ಬಂದು ಇಲ್ಲಿ ನಿಂತ್ಕೊಂಡು, ಅದು ವಯ್ಯ ಏನು ತಿನ್ನ ಊಟ ತಿಂಡಿ ಏನೂ ಇಲ್ಲ, ಬರೀ ಜ್ಯೂಸ್ ಅಂತೆ ಕುಡ್ಕೊಂಡು 20 ದಿವಸದಿಂದ ಕೊಳ್ಳೆಗಾಲದಲ್ಲಿ ಇದ್ಕೊಂಡು ರೈತರು ತೋಟಗಳಿಗೆ ಸುತ್ತಕೊಂಡು ಒಂದು ಅನುಕೂಲವಾಗ ನಿಟ್ಟನ್ನು ಮಾಡ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಇವತ್ತು ಋಣಿ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಮುಂದಿನ ಪೀಳಿಗೆಗೆ ಇವತ್ತರೆಗೂ ನಾವು ವಿಷಕಾರಿ ವಸ್ತುಗಳನ್ನ ತಿಂದ್ಬಿಟ್ಟಿದ್ದೀವಿ, ಇಲ್ಲಿವರೆಗೂ ತಿಂದ್ಬಿಟ್ಟಿದ್ದೀವಿ. ಅಟ್ಲೀಸ್ಟ್ ನಮ್ಮ ಬೇರೆಯವ್ರು ಕೊಡೋದು ಬೇಡ,
ನಮ್ಮನೆ ಅಳತೆಗಾದ್ರೂ ಒಳ್ಳೆ ಆರೋಗ್ಯಕರವಾದಂಥ ತರಕಾರಿಗಳನ್ನು ಅಕ್ಕಿನ ಭತ್ತನ ಬೆಳೆದು ತಿಂದು ಊಟ ಮಾಡಿ ನಮ್ಮ ಆರೋಗ್ಯ ಕಾಪಾಡವ. ನಮ್ಮ ಕೈಲಾದ್ರೆ 4 ಜನ ಕೇಳವ, ನಮಗೆ ಸರಿ ಅನ್ನಿಸ್ತು ಅಂದರೆ 4 ಜನಕ್ಕೆ ಒಳ್ಳೇದು ಮಾಡೋಕ್ಕೆ ಹೇಳವ. ಅದನ್ನು ತಗೊಂಡು ಉಪಯೋಗಿಸ್ಕೊಂಡು ಸರಿ ಅಂದರೆ ಅದನ್ನು ಉಪಯೋಗಿಸ್ತೀವಿ, ಇಲ್ಲ ನಾವು ವಿಷ ಕುಡಿತೀವಿ ಅಂದರೆ ವಿಷ ಕುಡಿಯೋಕೆ ಕೊಡು. ಆದರೆ ಈ ಕಂಪ್ನಿಯವ್ರು ಬಂದಿದ್ದಾರೆ, ಇವ್ರ ಕಂಪ್ನಿಯವರು FSI ಕಂಪ್ನಿಯವ್ರು ನಮ್ಮ ಜೊತೆ ಯಾವಾಗಲೂ ಇರ್ತೀವಿ ಅಂತ ಹೇಳಿದ್ರೆ ಅವ್ರ ಪರವಾಗಿ ನಾವು ಯಾವಾಗಲೂ ಇರ್ತೀವಿ. ರೈತರಿಗೆ ಒಂದು ಒಳ್ಳೆಯ ಆಗೋ ನಿಟ್ಟಿನಲ್ಲಿ ಅವ್ರು ಮಾಡ್ಕೊಳ್ಳಿ ಅಂತ ನಿಮ್ಮೆಲ್ಲರ ಮುಖಾಂತರವಾಗಿ ಅವರನ್ನು ನಾನು ಕೇಳ್ಕೊತಾ ಇದ್ದೀನಿ. थैंक यू थैंक यू सो मच। मैं कुछ कहना चाहता हूँ कि बोलिए देखिए, हमारी जो आयुर्वेदिक खेती है ना, उसके माध्यम से मेरा एक मुहिम चल रहा है ट्रांसपोजिशन ऑफ क्रॉप्स, आयुर्वेदिक फार्मिंग। ट्रांसपोजिशन ऑफ क्रॉप्स है क्या, मैं आज क्लियरली कहता हूँ। ट्रांसपोजिशन ऑफ क्रॉप्स है कि हर एक तरह की फसल को आप हर एक जगह लगा सकते हैं, सिंपल सी बात है। आप बोलिएगा ये चीज़ नेचुरल फार्मिंग में भी है, बाद बाकी में भी है, बिल्कुल है, बिल्कुल है, लेकिन सस्टेनेबिलिटी नहीं है वहाँ पर। करेक्ट। वहाँ पर लंबे समय के लिए आप नहीं टिका सकते ಕೆಲಸ ಮಾಡಬಿಡಿ. वहाँ आप लंबे समय के लिए नहीं टिका सकते हैं। जो ह्यूमिक बेस है या जो अदर बेस है वो लंबे समय तक कतई नहीं टिकता है, क्योंकि उसका केमिकल ही, उसका जो ओरिजिन है वो केमिकल है। और FSI की आयुर्वेदिक फार्मिंग का ओरिजिन आपको जड़ी बूटी है पूरी तरह से, जो आपको ऋग्वेद में, अथर्ववेद में ये सब में लिखा जो है, वहाँ से चरक संहिता से लिया गया है डायरेक्टली। तो वहाँ से जो ये सारी चीज़ें, हमारा फोकस क्या है, हमारा फोकस एक ही है कि हर सबको प्यार सबको भोजन, बस यही FSI एग्रो कमीशन। आप आधे से ज़्यादा भोजन आज के डेट में पूरे विश्व भर में फेंक दिया जाता है। कारण क्या है, इसका 2 कारण है। सबसे पहली बात तो सारा केमिकल बेस है, तो चाहे रेस्टोरेंट में हो, घर में हो, 2 से 3 दिन के बाद नहीं टिक पाता है। कोई व्यक्ति इसका 5 परिवार वो ले लेता है, 3 किलो ले लेता है, 5 किलो ले लेता है, लेकिन वो 3 दिन 4 दिन के बाद खराब होने लगता है और हर प्रकार का चीज़ वो नहीं खरीद पाता। इस कारण से रेस्टोरेंट हो तो वहाँ तो बहुत ज़्यादा भोजन वेस्ट होता है। इस पर सरकार को एक अंकुश लगाना चाहिए, सरकार को एक नियम बनाना चाहिए कि एक रेस्टोरेंट अपना इससे ज़्यादा परचेज नहीं करे, और इससे ज़्यादा अगर वेस्ट अगर उसके घर के बाहर या फिर उसके रेस्टोरेंट के बाहर पाया गया तो उसको वेस्ट डिकम्पोजर के रूप में उसको तैयार करना है। अगर नहीं कर पा रहा है वो, अगर उसको वेस्ट फिर भी कर रहा है, तो इसके लिए सरकार को उस पर जुर्माना लगाना चाहिए। करेक्ट। क्योंकि इससे कई लोगों को जो चीज़ें 100 रुपये की होती है, रेस्टोरेंट वाले उसको 500-700 में बेचते हैं, और उससे क्या होता है, आम जनता को कभी भोजन नहीं मिलता है। इसी के पास पहुँचे हैं, और आज के डेट में आपको पूरे भारत से लेकर पूरे विश्व भर में इसकी जो पद्धति है, इसकी प्रशंसा हो रही है। इसका कारण एक ही है, क्योंकि हम लोग की दवा हर एक फसल में काम करती है, और ट्रांसपोजिशन ऑफ क्रॉप्स के माध्यम से टोमेटो की, प्याज की, जिंजर की, टर्मरिक की वो खेती हम कर पा रहे हैं। साथ ही साथ हम लोग फ्रूट्स की, केले की भी खेती कर रहे हैं, कोकोनट की भी खेती कर रहे हैं, एरेका की भी खेती कर रहे हैं। तो सभी से मेरा यही अनुरोध रहेगा कि आप एक बार FSI की आयुर्वेदिक खेती को अपना कर देखिए, आपको बहुत कम किफ़ायती होगा, और साथ साथ आपके सामान की जो ड्यूरेशन होगी, सेल्फ लाइफ होगी, वो भी बहुत ज़्यादा बढ़ जाएगी। तो इस माध्यम से आप हर किसी को, जो संस्थाएं हैं, जो सरकार भी कोशिश कर रही है, दुनिया भर की सरकारें कोशिश कर रही है कि हर किसी के साथ भोजन पहुँचे, हर किसी के पास भोजन पहुँचे, किफ़ायती भोजन पहुँचे, तो उसका सिर्फ एक ही माध्यम है, वो है FSI की आयुर्वेदिक खेती। इसके माध्यम से आप कम समय में अच्छा उत्पाद भी प्राप्त कर सकते हैं, केमिकल से बहुत अच्छे वे में, क्योंकि हमने 90% जो डैमेज रिजल्ट है, 90% डैमेज कंडीशन में भी हमने किसान को बेहतर रिजल्ट हमने दिया है सभी फसलों में। तो ऐसे कंडीशन में जो काफ़ी सारी कंपनियां या काफ़ी सारी कृषि पद्धतियां छोड़ देते हैं कि 90% हो गया, आप खेत से उखाड़ दो, तुरंत दुकानदार बोलते हैं, जितने केमिकल वाले फर्टिलाइजर वाले दुकानदार, वो बोलते हैं उखाड़ दो, नया फसल डाल दो। लेकिन वैसे कंडीशन में हमने अच्छी फसल की खेती की, और हमारा मकसद यही है सर कि अगर आप फसलों को उखाड़ फेंकेंगे, अगर उसका जड़ बचा हुआ, पौधा बचा हुआ, तो उसमें FSI की दवा जाने से फिर से उसमें जान आ जाएगी। तो उसको उखाड़ फेंकिए, फिर नई खेती, फिर नए खेत तैयार करिए, तो उससे क्या होगा, केमिकल वालों को इनकम हो, लेकिन किसान बर्बाद होगा। और जो हो रहा है आज के डेट में, तो उसकी वजह FSI की आयुर्वेदिक खेती है, उस कंडीशन में भी अच्छा रिजल्ट दे रही हो, और अच्छे रिजल्ट के कारण किसान को बहुत किफ़ायती पड़ रहा है, बहुत ही ज़्यादा किफ़ायती पड़ रहा है, उसका फसल भी अच्छा हो रहा है। तो इसी के साथ मैं अपनी बातें रखूँगा, और मैं लोगों से बस बार बार यही अपील करता हूँ, एक बार FSI की आयुर्वेदिक खेती का इस्तेमाल करें। साउथ इंडिया के लोग अभी सभी लोग कर रहे हैं, आपके माध्यम से धीरे धीरे इस्तेमाल होते जा रहा है, और भी लोग जुड़ रहे हैं, और भी जहाँ भी देश विदेश में लोग हैं, वो लोग FSI की आयुर्वेदिक खेती से बात जुड़ें, फिर उन्हें उसका परिणाम उन्हें आँखों देखा मिलेगा। ಧನ್ಯವಾದ ಸರ್, ಸರಿ, ಥ್ಯಾಂಕ್ ಯು। ಇನ್ನೊಂದು, ಈಗ ನಾವು ಆಯುರ್ವೇದಿಕ್ ಔಷಧಿನ ಈಗ ಸಿಂಪರಣೆ ಮಾಡಿದ್ದೀವಿ, ಸಡನ್ನಾಗಿ ಮಳೆ ಹೋಗ್ಬಿಡ್ತು, ಏನು ಎಫೆಕ್ಟ್ಸ್ ಆಗುತ್ತೋ ಇಲ್ಲ ವೇಸ್ಟ್ ಆಗುತ್ತೆ, ಈಗಲೇ ಮಳೆ ಬಿದ್ರೂ ಕೆಲಸ ಮಾಡುತ್ತೆ। वो दवा मारी है, सडन से बाहर आए थे, बिल्कुल मिल जाएगा, वो पानी आएगा। ನಿಮ್ಗೆ ಇನ್ನೊಂದು ಅದ್ಭುತ ಹೇಳ, ಸಣ್ಣ ಗಾಳಿ ಹನಿ ಬೀಳ್ತಿರುತ್ತೆ ಅನ್ಕೊಳ್ಳಿ, बारिश आएगा, ಸಣ್ಣ क्या डिफेक्ट होता है, ಮಲ್ಲಪ್ಪ ಇಲ್ಲಿ ಕೇಳಿ, ಇಲ್ಲಿ ಸಣ್ಣ ತುಂತುರು ಹನಿ ಬೀಳ್ತಿರುತ್ತೆ ಅನ್ಕೊಳ್ಳಿ, ಅದು ತೀರಾ ನೆನೆಯಂಗೂ ಅಲ್ಲ, ತೀರಾ ಮಳೆ ಅನ್ನೋಗೂ ಅಲ್ಲ, ಹಂಗಿರುತ್ತೆ।
ನೀವು ನೆನ್ಕಂಡೇ ಸ್ಪ್ರೇ ಮಾಡಿದ್ರೂ ಕೆಲಸ ಮಾಡುತ್ತೆ ಒಂದು. कोई भी फसल ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಹೇಳ್ಬಿಡ್ತೀನಿ, ಅದು ಎಷ್ಟೇ ಮಳೆಗಾಲ ಇರಲಿ, ಎಷ್ಟೇ ಬೇಸಿಗೆ ಇರಲಿ, ಎಂಥ ಚಳಿ ಇರಲಿ, ಯಾವುದೇ ಕಾರಣಕ್ಕೂ ನಮ್ಮ FSI ಪೆಸ್ಟಿಸೈಡ್ ಮತ್ತು ಫಂಗಿಸೈಡ್ ಯಾವುದೇ FSI ಆಗ್ರೋ ಪ್ರಾಡಕ್ಟ್ಸ್ ಯಾವುದೇ ಇರಲಿ, ಅದ್ರ ಜೊತೆ ಯಾವ ಸ್ಟಿಕ್ಕರು ಸ್ಪ್ರೆಡ್ಡರು ಅದು ಇದು ಏನೂ ಬಳಸೋಂಥ ಅಗತ್ಯ ಇಲ್ಲ, ಬಳಸಬಾರ್ದು. ಕೆಲಸ ಅದು ಮಳೆಯಲ್ಲೇ ನಿಂತು ಮಾಡಿದ್ರೂ ನಡೆಯುತ್ತೆ. ಅದೇ ಬೇಕಾಗಿರೋದು. ಯಾಕಂದರೆ ಇವತ್ತು ರೈತ ಬೆಳೆಸಿರ್ತಾನೆ, ಮಳೆ ಬಿದ್ದುಬಿಡ್ತು, ಔಷಧಿ ಹೋಯ್ತು, ಏನು ತೊಂದರೆ ಇಲ್ಲ, ಇರ್ತಾನೆ, ರಿಸಲ್ಟ್ ಬರುತ್ತೆ. ಅದೇ ಬೇಕಾಗಿರೋದು. ಥ್ಯಾಂಕ್ ಯು, ಧನ್ಯವಾದ.